ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಸ್ಮಿತಾ. ನನ್ನ ಸ್ಮಿತಾ ಶಶ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಗಿರಿಯ ಶಾಪಿಗೆ ಹೋಗಿದ್ದು, ಹಸ್ಬೆಂಡು ಮಗ ನಾನು ಹೋಗಿದ್ದು. ಮನೆ ನಂತರ ಕೆಲವೊಂದು ಥಿಂಗ್ಸ್ಗಳು ಬೇಕೇ ಬೇಕಾಗಿರುತ್ತೆ. ಪರ್ಚೇಸ್ ಮಾಡೋಣ ಅಂತ ಹೋದು. ನೀವು ಆಲ್ರೆಡಿ ನನ್ನ ತಮ್ಲೈನ್ ನೋಡಿರ್ಬೋದು. ಏನು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ನಾನು ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಆದರೂ ಕೂಡ ಹೇಳ್ತಾ ಇದ್ದೀನಿ, ನಮಗೆ ಚಿಮ್ನಿ ಬೇಕಿತ್ತು ಮನೆಗೆ. ಅದರಿಂದ ಕಿಟಕಿ ಎಲ್ಲ ತುಂಬ ಗಲೀಜಾಗುತ್ತಲ್ವ. ಒಂದು ಒಗ್ಗರಣೆ ಹಾಕುವಾಗ ಆಗಲಿ ಏನೇ ಆಗಲಿ, ನಾವು ಅಡುಗೆ ಮಾಡ್ತಾ ಇರುವಾಗ ಗಲೀಜಾಗುತ್ತೆ. ಅಲ್ಲಿ ಜಿಡ್ಡೆಲ್ಲ ಜಾಸ್ತಿ ಕೂರೋದ್ರಿಂದ ಒಂದು ಅವಾಯ್ಡ್ ಆಗುತ್ತೆ. ಮತ್ತು ಹೊಗೆ ಎಲ್ಲ ಜಾಸ್ತಿ ತುಂಬಿಕೊಟ್ಬಿಡುತ್ತೆ. ಈ ಚಪಾತಿ ಈ ರೀತಿ ಎಲ್ಲ ಮಾಡುವಾಗ ನಮಗೆ ಹೊಗೆ ಎಲ್ಲ ಜಾಸ್ತಿ ಕಿಚನಲ್ಲಿ. ನಾವು ಮಾಮೂಲಿಯಾಗಿ ಹೆಂಗಸರು ಏನೇ ಒಂದು ಅಡುಗೆ ಮಾಡ್ತಿರುವಾಗ ಹೊಗೆ ಜಾಸ್ತಿ ಇದ್ದೇ ಇರುತ್ತೆ, ಒಗ್ಗರಣೆ ಕೂಡ ಇರುತ್ತೆ. ಎಲ್ಲ ಆಗಿರೋದ್ರಿಂದ ನಮಗೆ ಚಿಮ್ನಿ ಅವಶ್ಯಕತೆ ಇದ್ದೇ ಇರುತ್ತೆ. ಅದರಿಂದ ನಾವು ಅದನ್ನು ಪರ್ಚೇಸ್ ಮಾಡೋಣ ಅಂತ ಹೋಗಿದ್ದು. ಆ ವಿಡಿಯೋನ ಇವಾಗ ನೋಡ್ಕೊಂಬರೋಣ ಅಲ್ಲ. ಬನ್ನಿ ಫ್ರೆಂಡ್ಸ್, ಆಲ್ರೆಡಿ ಈ ವಿಡಿಯೋದಲ್ಲಿ ಪ್ರತಿಯೊಂದು ನಾನು ಡೀಟೇಲ್ಸ್ ಆಗಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಚಿಮ್ನಿ ತಗೊಂಡಿರೋದ್ರಿಂದ ಹಿಡಿದು ನಮ್ಮ ಮನೆಗೆ ಇನ್ಸ್ಟಾಲೇಷನ್ಗೆ ಬಂದಾಗ ಕೂಡ ಆ ವಿಡಿಯೋನು ಕೂಡ ನಾನು ಮಾಡಿದ್ದೀನಿ. ಅದನ್ನು ಪೂರ್ತಿಯಾಗಿ ನೀವು ನೋಡ್ಬೋದು. ಯಾರಿಗೆ ಚಿಮ್ನಿ ಬಗ್ಗೆ ಗೊತ್ತಿಲ್ಲ ಅದನ್ನು ಕೂಡ ನೀವು ತಿಳ್ಕೊಬೋದು. ಆರಾಮ್ಸೆ ಪರ್ಚೇಸ್ ಮಾಡ್ಬೋದು. ಯಾವ ರೀತಿ ಯೂಸ್ ಮಾಡೋದು ಅಂತ ನಿಮಗೆ ಗೊತ್ತಾಗುತ್ತೆ. ಆರಾಮ್ಸೆ ನೀವು ಕೂಡ ಯೂಸ್ ಮಾಡ್ಬೋದು. ಅದರ ಬಗ್ಗೆ ನಿಮಗೆ ಕೂಡ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡಿದ್ದೀನಿ. ಮತ್ತು ಎಸ್ಪೆಷಲಾಗಿ ನಾನು ಏನೇ ತೊಗೊಳ್ಳೋ ಏನೇ ಮಾಡಲು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಬೇಕು, ಅದರಲ್ಲೂ ಒಂಥರ ಖುಷಿ ಅಂತ ಇರುತ್ತೆ. ಅದರಿಂದ ಈ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಐ ಹೋಪ್ ಎಲ್ಲರೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ನಾನು ನೋಡ್ಕೊಂಬರೋಣ ಅಲ್ಲ, ಬನ್ನಿ. ಇವಾಗ ನಾವು ಗಿರಿಯ ಶಾಪ್ಗೆ ಬಂದಿದ್ದೀವಿ. ಕಾಫ್ ಚಿಮ್ನಿ, ಇಲ್ಲಿ ನಾವು ಕಾಫ್ ಚಿಮ್ನಿನ ನೋಡ್ತಾ ಇದ್ದೀವಿ. ಅದೇ ರೀತಿ ಪ್ರತಿಯೊಂದನ್ನು ಕೂಡ ನಾನು ಗಿರಿಯ ಹಂತದಲ್ಲಿ ಏನೇನಿದೆ ಅಂತ ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ಮತ್ತೆ ಲಾಸ್ಟ್ಗೆ ನಾವು ಪರ್ಚೇಸಿಂಗ್ ಎಲ್ಲ ಆಯ್ತು. ಆ ನಂತರ ಬಿಲ್ಲಿಂಗ್ ಮಾಡ್ತಾ ಇದ್ದಾರೆ ಹಸ್ಬೆಂಡು, ನೋಡ್ತಾ ಇರ್ಬೋದು. ನಂತರ ನಾವು ಅಲ್ಲಿಂದ ಮೇಲ್ಗಡೆ ಇರುವಂತಹ ಗೋಡನಿಗೆ ಹೋದು. ಯಾಕಂದ್ರೆ ಚಿಮ್ನಿಯನ್ನು ಅವರು ಪ್ಯಾಕ್ ಮಾಡ್ತಾ ಇರುವಾಗ ಮತ್ತೆ ಅದನ್ನ ಚೆಕ್ ಮಾಡೋಣ ಅಂತ ಗೋಡನಿಗೆ ಬಂದು. ನೋಡಿ, ಇಲ್ಲಿ ಪ್ಯಾಕ್ ಮಾಡ್ತಾ ಆಲ್ರೆಡಿ ಮಾಡಿರೋದಿದೆ ಬಾಕ್ಸು. ಅದನ್ನ ಒಂದ್ಸತಿ ರೀಚೆಕ್ ಮಾಡೋಣ ಅಂತೇಳಿ ನಾವು ಚೆಕ್ ಮಾಡ್ದು. ಇದು ಗಿರಿಯಸ್ತು ಗೋಡನು. ನನಗೆ ವಿಡಿಯೋ ಕೂಡ ಕ್ಯಾಪ್ಚರ್ ಮಾಡ್ಬೋದಲ್ಲ ಅಂತೇಳಿ ನಾನು ಕೂಡ ಗೋಡನಿಗೆ ಹೋದೆ. ನೋಡಿ, ಇವಾಗೆಲ್ಲ ಚೆಕ್ ಮಾಡಾಯ್ತು. ನಾವು ಮಾರನೇ ದಿನ ಮನೆಗೆ ಇವರು ಬಂದ್ರು ಇನ್ಸ್ಟಾಲೇಷನ್ ಮಾಡಕ್ಕೆ. ಫಸ್ಟ್ ಮೆಜರ್ಮೆಂಟ್ ಎಲ್ಲ ತಗೊಂತಾರೆ. ತಗೊಂಡಾದಂತ ಅಲ್ಲಿ ಫಿಟ್ ಮಾಡಕ್ಕೆ ಅವರಿಗೆ ಯಾವ ರೀತಿ ಫಿಟ್ ಮಾಡಬೇಕು ಅಂತ ಕರೆಕ್ಟಾಗಿ ಮೆಜರ್ಮೆಂಟ್ ಬೇಕಲ್ಲ. ನಂತರ ಇಲ್ಲಿರುವಂತ ಬಾಕ್ಸ್ನ ಓಪನ್ ಮಾಡಿ ಅವರು ಒಂದ್ಸತಿ ಚೆಕ್ ಮಾಡ್ತಾರೆ. ಚಿಮ್ನಿನ ಚೆಕ್ ಮಾಡಿ ವರ್ಕ್ ಆಗ್ತಿದಾ ಹೇಗೇನು ಅಂತ ನೋಡಿ ಕಾಣ್ತಾ ಇರ್ಬೋದು ನಿಮಗೆ. ಈ ರೀತಿ ಚೆಕ್ ಮಾಡ್ತಾ ಇದ್ದಾರೆ. ಇನ್ಸ್ಟಾಲೇಷನ್ ಮಾಡುವಾಗ ಪ್ರತಿಯೊಂದು ಚೆಕ್ ಮಾಡಿ ನೆಕ್ಸ್ಟ್ ಆಮೇಲೆ ಫಿಟ್ ಮಾಡ್ತಾರೆ ಅವರು. ಅದ್ರ ಮೇಲೆ ಕವರ್ ಇರೋದ್ರಿಂದ ಅದಷ್ಟು ವರ್ಕ್ ಆಗ್ತಾ ಇರ್ಲಿಲ್ಲ. ಆಮೇಲೆ ಓಕೆ, ಕರೆಕ್ಟ್ ಆಗಿ ವರ್ಕ್ ಆಯ್ತು. ಅದರ ಮೇಲೆ ಕವರ್ ಹಾಕಿ ಅದನ್ನ ತೆಗೆದ್ರು ಅವರು. ಇದು ಆಟೋಮೆಟಿಕ್ ಆಗಿ ಪ್ರತಿಯೊಂದು ವರ್ಕ್ ಆಗುವಂಥದ್ದು. ಮ್ಯಾನುವಲ್ ಮಾಡ್ಬೋದು, ಆಟೋಮೆಟಿಕ್ ಮಾಡ್ಬೋದು. ಈ ರೀತಿ ಹ್ಯಾಂಡ್ ಅಲ್ಲಿ ಮೂವ್ ಮಾಡ್ಬೇಕಾಗುತ್ತೆ ನಾವು, ಲೆಫ್ಟ್ ಟು ರೈಟ್ ಈ ರೀತಿ. ಅದನ್ನು ನಾನು ಡೀಟೇಲ್ಸ್ ಆಗಿ ಹೇಳ್ತೀನಿ. ಇವಾಗ ಆಲ್ರೆಡಿ ಅವರು ಫಿಟ್ ಮಾಡ್ತಾ ಇದ್ದಾರೆ. ನೋಡಿ, ಇದು ಕಾಫ್ ಚಿಮ್ನಿ ನೀವು ನೋಡ್ತಾ ಇರ್ಬೋದು. ಇವಾಗ ಆನ್ ಮಾಡಿದ್ದೀವಿ, ಸ್ವಿಚ್ ಆನ್ ಮಾಡಿದ್ದೀವಿ. ಇವಾಗ ನಾವು ಆಟೋಮೆಟಿಕ್ಕಾಗಿ ಹ್ಯಾಂಡಲ್ಲಿ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ಇದು ಈ ರೀತಿ ಹ್ಯಾಂಡ್ನ ನೀವು ಲೆಫ್ಟ್ ಸೈಡಿಂದ ಮೂವ್ ಮಾಡಿದ್ರೆ F3 ಅಂದರೆ ಸ್ಪೀಡ್ F3 ನಿಮಗೆ
ತೋರಿಸುತ್ತೆ. ನೆಕ್ಸ್ಟ್ ನಿಮಗೆ ಇನ್ನೂ ಸ್ಪೀಡ್ ಬೇಕಿದ್ರೆ ಅದೇ ರೀತಿ ಲೆಫ್ಟ್ ಸೈಡಿಂದ ನೀವು ಮೂವ್ ಮಾಡಬೇಕು. ನೋಡಿ F4 ಬಂತು, 5 ಬಂತು, 6 ಬಂತು, 7 ಬಂತು, 8. ಇದು F8 ಅಲ್ಲಿದೆ, ಅಂದರೆ F8 ಇರೋದು ಸ್ಪೀಡು. ನಿಮ್ಗೆ ಇವಾಗ ಇದನ್ನು ಸ್ಲೋ ಮಾಡ್ಕೋಬೇಕು. ಅವಾಗ ಏನು ಮಾಡಬೇಕು ನೀವು, ನಾವು ರೈಟ್ ಸೈಡಿಂದ ಮೂವ್ ಮಾಡಬೇಕು. ರೈಟ್ ಸೈಡಿಂದ ಈ ರೀತಿ ನೋಡಿ, ಇವಾಗ F7, F6, F5, F4 ಈ ರೀತಿ ನೋಡಿ. ಇವಾಗ F ಫಸ್ಟ್ವರೆಗೂ ಬಂತು. ಆಮೇಲೆ ಇನ್ನೊಂದು 5 ಸೆಕೆಂಡಿಗೆ ಅದೇ ತನ್ನಷ್ಟೊತ್ತಿಗೆ ಆಫ್ ಆಗಿಬಿಡುತ್ತೆ ನೀವು ಹಾಗೆ ಇಟ್ಟರೆ. ನಂತರ ಇಲ್ಲಿ ಒಂದು ಸ್ಟಾರ್ ಕಾಣ್ತಾ ಇದಲ್ಲ, ಅದನ್ನು ನೀವು ಒಂದ್ಸತಿ ಪ್ರೆಸ್ ಮಾಡಿದ್ರೆ ನೋಡಿ, ಅದೇನಂದರೆ F9 ಸ್ಪೀಡ್ ಬೇಕಿದ್ರೆ ನಿಮಗೆ ಜಾಸ್ತಿ ಸ್ಪೀಡು ಏನಾದರೂ ನೀವು ರೋಟಿ ಮತ್ತು ಚಪಾತಿ ಈ ರೀತಿ ಏನಾದರೂ ಜಾಸ್ತಿ ಅಂದರೆ ಸ್ಮೋಕ್ ಇರುವಂತಹ ಒಂದು ಕುಕ್ಕಿಂಗ್ ನೀವೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದರೆ ಆವಾಗ ನೀವು F9ನ ಯೂಸ್ ಮಾಡ್ಬೋದು. ಆವಾಗ ಅದೆಲ್ಲ ಚೆನ್ನಾಗಿ ಸ್ಮೋಕ್ನೆಲ್ಲ ಎಳ್ಕೊಳ್ಳುತ್ತೆ. ಅದರಿಂದ ನೀವು F9 ಬೇಕಿದ್ರೆ ಬೇಕು, ಅವಶ್ಯಕತೆ ಇದ್ದರೆ ಇಡ್ಕೊಳ್ಳಿ. ಮತ್ತು ನಿಮಗೆ ಇಲ್ಲಿ ಇದು ಆಟೋಮೆಟಿಕ್ಕು ಇದೆ ಮತ್ತು ಮ್ಯಾನ್ಯುವಲ್ಲು ಇದೆ. ನೀವು ನೋಡ್ತಾ ಇರ್ಬೋದು ಅಲ್ಲಿ ಹ್ಯಾರೋ ಬಟನ್ ಕಾಣ್ತಾ ಇದಲ್ಲ, ಅಪ್ ಆ್ಯಂಡ್ ಡೌನ್ ಹ್ಯಾರೋ ಬಟನು ನೀವು ನೋಡ್ತಾ ಇದ್ದೀರಲ್ಲ, ಇದು ಅಪ್ಪು ಡೌನ್. ಇದು ನಾವು ಮ್ಯಾನ್ಯುವಲ್ ಮಾಡ್ಕೊಳ್ಳೋವಂಥದ್ದು. ನೋಡಿ ಆಲ್ರೆಡಿ ನೋಡಿ, ಈ ರೀತಿ ನಾವು ಕೈಯಲ್ಲೇ ಈ ರೀತಿ ಪ್ರೆಸ್ ಮಾಡಿದ್ರೆ ಅದು ಸ್ಪೀಡ್ ಕೂಡ ನಾವು ಮ್ಯಾನ್ಯುವಲ್ ಆಗಿ ಮಾಡ್ಕೊಳ್ಬೋದು. ನಂತರ ಇಲ್ಲಿ ಒಂದು ನೋಡಿ, ಇದು ಆಟೋ ಕ್ಲೀನಿಂಗ್ ಬಟನ್ ಅಂತ ಹೇಳ್ಬಿಟ್ಟು ನೀವು ನೋಡ್ತಾ ಇದ್ದೀರಲ್ವಾ, ನೋಡಿ ಇದು ಆಟೋ ಕ್ಲೀನಿಂಗ್ ಬಟನ್ ಅಂತ ಹೇಳಿ. ಇದು ಮಿಷಿನ್ನ ಅಂದರೆ ಚಿಮಣಿನ ಕ್ಲೀನ್ ಮಾಡುತ್ತೆ. ಅದೇ ಆಟೋಮೆಟಿಕ್ ಆಗಿ ಅಲ್ಲ, ನೀವು ಡೀಪ್ ಆಗಿ ಅಂದರೆ 3 ಸೆಕೆಂಡ್ ಆಗಿ ನೀವು ಈ ಒಂದು ಆಟೋ ಕ್ಲೀನಿಂಗ್ ಬಟನ್ನ 3 ಸೆಕೆಂಡ್ ಪ್ರೆಸ್ ಮಾಡಿ ಇಟ್ಕೋಬೇಕು ಈ ರೀತಿ. ಅದಂತ ಅವಾಗ ನೋಡಿ ಇದು ಬ್ಲಿಂಕಿಂಗ್ ಆಗ್ತಾ ಇದಲ್ವಾ, ಇದು ಒಂದು ನಿಮಗೆ 3 ಸೆಕೆಂಡ್ ಇಟ್ಕೊಂಡ್ರೆ ಈ ರೀತಿ ಬ್ಲಿಂಕ್ ಆಗುತ್ತೆ. ಆಮೇಲೆ ಇದು 15 ಮಿನಿಟ್ಸಲ್ಲಿ ನಿಮಗೆ ಫುಲ್ಲು ಕ್ಲೀನಿಂಗ್ ಮಾಡುತ್ತೆ. ಅಂದರೆ ಆಟೋ ಕ್ಲೀನಿಂಗ್ ಆಟೋಮೆಟಿಕ್ ಆಗಿ ಅದೇ ಕ್ಲೀನಿಂಗ್ ಮಾಡ್ಕೊಳ್ಳುತ್ತೆ. ನಂತರ ನಿಮಗೆ ಆಫ್ ಮಾಡಬೇಕಂತೆ ಅದನ್ನೇ ನೀವು 3 ಸೆಕೆಂಡ್ ಈ ರೀತಿ ಪ್ರೆಸ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ನೋಡಿ ಇವಾಗ ಅದು ಆಫ್ ಆಯಿತು. ನಿಮಗೆ ಬೇಕಿದ್ದರೆ ಕ್ಲೀನ್ ಮಾಡ್ಕೊಳ್ಳುವಾಗ ಆ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ನೋಡಿ, ಇದು ಟೈಮಿಂಗ್ಸ್ ಬಟನು ನೋಡಿ, ಇವು ಕಾಣ್ತಾ ಇದಲ್ಲ, ಇದು ಟೈಮಿಂಗ್ಸ್ ಬಟನು. ಇಲ್ಲಿ ನೋಡಿ, ಇದು ಟೈಮಿಂಗ್ ತೋರಿಸುತ್ತೆ. ನೀವು ಕುಕ್ಕಿಂಗ್ ಮಾಡುವಾಗ ಪ್ರತಿಯೊಂದು ಕೂಡ ಎಷ್ಟು ಸ್ಪೀಡು ಇರುತ್ತೆ ಪ್ರತಿಯೊಂದು ಕೂಡ ಅದು ತೋರಿಸುತ್ತೆ. ಟೈಮಿಂಗ್ಸ್ ಎಲ್ಲ ಆಟೋಮೆಟಿಕ್ ಆಗಿ ತೋರಿಸುತ್ತೆ. ಮತ್ತು ಇಲ್ಲಿ ಅದರ ಪಕ್ಕದಲ್ಲೇ ಆನ್ ಆ್ಯಂಡ್ ಆಫ್ ಸ್ವಿಚ್ಚು, ಅದು ಮ್ಯಾನ್ಯುವಲ್ ಆಗಿ ಯೂಸ್ ಮಾಡುವಂಥದ್ದು. ಇದು ಆನ್ ಆ್ಯಂಡ್ ಆಫ್ ಯೂಸ್ ಮಾಡುವಂಥದ್ದು. ಇಲ್ಲದಿದ್ದರೆ ನಾವು ಏನು ಮಾಡಬೇಕು, ಇವಾಗ ಆಫ್ ಮಾಡಬೇಕಂದ್ರೆ ನಾವು ಇವಾಗ ರೈಟ್ ಸೈಡಿಂದ ನಮ್ಮ ಹ್ಯಾಂಡ್ನ ಮೂವ್ ಮಾಡಬೇಕು. ನೋಡಿ ಕಾಣ್ತಾ ಇದಲ್ಲ, ಈ ರೀತಿ ರೈಟ್ ಸೈಡಿಂದ ನೋಡಿ, ಈ ರೀತಿ ರೈಟ್ ಸೈಡಿಂದ ಮೂವ್ ಮಾಡಿದ್ರೆ ಆಫ್ ಆಗುತ್ತೆ. ನೋಡಿ ಆಫ್ ಆಯಿತು. ಮತ್ತು ಇಲ್ಲಿದಲ್ಲ, ಇದು ಒಂದು ಕಪ್ ಅಂತ ಹೇಳ್ತಾರೆ, ಇದು ಚಿಮಣಿದು ಕಪ್ ಅಂತ ಹೇಳ್ತಾರೆ. ಈ ರೀತಿ ಕೊಟ್ಟಿದ್ದಾರೆ. ಇದನ್ನು ನಾವು ರಿಮೂವ್ ಮಾಡ್ಕೊಳ್ಬೋದು. ರಿಮೂವ್ ಮಾಡಿ ಆಯಿಲು ಜಿಡ್ಡು ಎಲ್ಲ ನಾವು ಒಂದು 20 ಡೇಸಿಗೆ ರಿಮೂವ್ ಮಾಡಿಕೊಂಡು ಅದನ್ನು ನಾನೇನು ತೋರಿಸ್ತಾ ಇಲ್ಲ, ನೀವು ನೋಡ್ತಾ ಇರ್ಬೋದು. ಇದು ಈ ರೀತಿ ಲಾಂಗ್ ಆಗಿದಲ್ಲ, ಇದು ಕಪ್ ಅಂತ ಹೇಳ್ತಾರೆ, ಚಿಮಣಿ ಕಪ್ಪು. ಅದನ್ನು ನಾವು ರಿಮೂವ್ ಮಾಡಿಕೊಂಡು ವಾಶ್ ಮಾಡಿ ಮತ್ತು ಡ್ರೈ ಕ್ಲಾತಲ್ಲಿ ಒರೆಸಿ ಅದನ್ನು ಹಾಗೆ ನೀಟಾಗಿ ಫಿಟ್ ಮಾಡಬೇಕಾಗುತ್ತೆ. ಇಷ್ಟ ಇದು ಚಿಮಣಿ ಯೂಸ್ ಮಾಡುವಂಥದ್ದು. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ತಿಳ್ಕೊಂಡಿದ್ದು. ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.